ವಿದ್ಯಾರ್ಥಿಗಳೇ, ಇನ್ನೇನು ಪರೀಕ್ಷೆ ಕೆಲವೇ ಸಮಯ ಉಳಿತಾ ಇದೆ. ಈಗೆಲ್ಲರೂ ಓದ್ಕೊಂಡಿದೆ ಅಂತ ಅನ್ಕೋತೀನಿ. ವಿಶೇಷವಾಗಿ ಒಂದಂಗ ಪ್ರಶ್ನೆಗಳು ರಿಪೀಟ್ ಆಗಿರ್ತವೆ. ಸೊ ಆ ರಿಪೀಟ್ ಆಗಿರೋ ಪ್ರಶ್ನೆಗಳು ಯಾವುವು ಅಂಥೇಳಿ ಒಂದು PDF ಹಾಕಿರ್ತೇನೆ. ಸೊ ಒಂಚೂರು ನೋಡ್ಕೊಂಡಿರಿ, ಕೊನೆಯ ಹಂತದಲ್ಲಿ ನೋಡಿಕೊಂಡ್ರೆ ಭಾಳ ಒಳ್ಳೆಯದು. ಯಾವ್ಯಾವ ವರ್ಷ ಯಾವ್ಯಾವ ಪ್ರಶ್ನೆಗಳು ಕೇಳಿದ್ದಾರೆ ಅಂಥೇಳಿ, ಜೊತೆಗೆ ಯಾವ ಪ್ರಶ್ನೆ ಹೆಚ್ಚು ಬಾರಿ ಕೇಳಲಾಗ್ಯದ ಅಂತಕ್ಕಂಥದ್ದನ್ನು ಕೂಡ ಸ್ವಲ್ಪ ಗಮನಿಸಬೇಕಾಗ್ತದೆ. ಈ ಬಗ್ಗೆ ನಿಮಗೆ ಒಂದು PDF ಹಾಕಿರ್ತೇನೆ. ಯಾರು ಗೊಂದಲ ಮಾಡ್ಕೋಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಪಡಿ. ಯಾವುದೇ ಕಾರಣಕ್ಕೂ ತಪ್ಪು ಉತ್ತರ ಬರಿಬೇಡಿ. ಪರೀಕ್ಷೆಯಲ್ಲಿ ಸಾಕಷ್ಟು ಸಮಯ ಇರ್ತದೆ. ಆ ಸಮಯನ ನೋಡಿಕೊಂಡು ನೀವು ಉತ್ತರ ಬರೆದ್ರೆ ಭಾಳ ಒಳ್ಳೆಯದು. ಪರೀಕ್ಷೆ ಬರೆಯುವಾಗ ಸಮಯದ ಅಭಾವ ಆಗದಾಗ ನೋಡಿಕೊಳ್ಳಿ. ವಿಶೇಷವಾಗಿ ತಮಗೆಲ್ಲ ಪರೀಕ್ಷೆ ಮತ್ತು ಪಾಠ ಆಗುವಾಗ ಸುಮಾರು ಬಾರಿ ನನ್ನ ಬಗ್ಗೆ ಮಾತನಾಡಿದ್ದೇನೆ. ವಿಶೇಷವಾಗಿ ಹೇಳೋದಾದರೆ ಭಾರತ ಇತಿಹಾಸ ವಿಶೇಷ ಉಲ್ಲೇಖ ಹೊಂದಿದೆ. ಕರ್ನಾಟಕ ಇತಿಹಾಸ ಅಂತಕ್ಕಂಥ ನಮ್ಮ ಪಠ್ಯಕ್ರಮ ಅದ. ವಿಶೇಷವಾಗಿ ಪ್ರಾಚೀನ ಭಾರತ ಇತಿಹಾಸ ಮತ್ತು ಮಧ್ಯಯುಗೀನ ಭಾರತ ಇತಿಹಾಸ ಹಾಗೂ ಆಧುನಿಕ ಭಾರತ ಇತಿಹಾಸ, ಪ್ರಾಚೀನ ಕರ್ನಾಟಕ, ಮಧ್ಯಕಾಲೀನ ಕರ್ನಾಟಕ ಮತ್ತು ಆಧುನಿಕ ಕರ್ನಾಟಕ 3 ಭಾಗ ಮಾಡಿ ಓದ್ರಿ ಅಂತ ಹೇಳಿದ್ದೆ. ಹಾಗೆ ಓದ್ಕೊಂಡಿದ್ರೆ ಭಾಳ ಈಸಿ ಆಗ್ತದೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಭಾಳ ಒಳ್ಳೆಯ ಅಂಶಗಳು ಈ ಪುಸ್ತಕದಲ್ಲಿದ್ದಾವೆ. ಒಂದಂಕದ ಪ್ರಶ್ನೆಗಳು ಮತ್ತು ಕಾರಣಕ್ರಮದಲ್ಲಿ ಬರೆಯಿರಿ ಹಾಗೂ ಹೊಂದಿಸಿ ಬರೆಯಿರಿ. ಏನು ಪ್ರತಿ ಹಿಂದಿನ ಸಾರಿ ಪ್ರಶ್ನೆಗಳು ಕೇಳಿದಾನೆ ಅವೆಲ್ಲವೂ ಕೂಡ ವಿಡಿಯೋದಲ್ಲಿ ಒಂದು PDF ಮಾಡಿ ಹಾಕಿರ್ತೇನೆ. ಚೆನ್ನಾಗಿ ನೋಡ್ಕೊಳ್ರಿ. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ. ಜೊತೆಗೆ ಕಡ್ಡಾಯವಾಗಿ ಏನಪ್ಪ ಅಂದರೆ ಮ್ಯಾಪನ್ನು ಬಿಡಿಸ್ಲಿಕ್ಕೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಪೆನ್ಸಿಲ್ ತೊಗೊಂಡವ್ರಿ, ಸೀಸ್ ಪೆನ್ಸಿಲ್ ತೊಗೊಂಡವ್ರಿ. ಸೀಸ್ ಪೆನ್ಸಿಲಿಂದ ಮ್ಯಾಪನ್ನು ಗುರುತಿಸಿದ್ರೆ ಈಸಿಯಾಗಿ ಗುರುತಿಸ್ಲಿಕ್ಕೆ ಸಾಧ್ಯತೆ ಉಂಟು. ನಿಮ್ಮಲ್ಲಿ ತಪ್ಪುಗಳಾದರೆ ಅವನು ತಿದ್ದಲಿಕ್ಕೆ ವ್ಯಾಲ್ಯೂಯೇಟ್ರಿಗೆ ಅವಕಾಶ ಉಂಟು ಪೆನ್ಸಿಲ್ನ ಬರೆದ್ರೆ. ಮತ್ತು ಸಾಧ್ಯ ಆದಷ್ಟು ತಾವುಗಳೆಲ್ಲರೂ ಕೂಡ ಈ ಬ್ಲ್ಯಾಕ್ ಇಂಕ್ ಪೆನ್ನ, ನೀಲಿ ಮಸಿ ಅಲ್ಲ ಕರಿಮಸಿ ಪೆನ್ನ ಬರೆಯೋದು ಭಾಳ ಒಳ್ಳೆಯದು ನನ್ನ ಅಭಿಪ್ರಾಯ. ನೋಡಿರಿ ಯಾವ್ದು ಚಾಯ್ಸ್ ಮಾಡ್ತೀರೋ ನಿಮ್ಮ ಇಷ್ಟ. ಕರಿಮಸಿ ಬರೋ ಭಾಳ ಒಳ್ಳೆಯದು. ಒಟ್ಟಿನಲ್ಲಿ ಪರೀಕ್ಷೆ ಚೆನ್ನಾಗಿ ಬರೆದ್ರೆ ಅಷ್ಟು ಸಾಕಾಗ್ತದೆ. ವಿಶೇಷವಾಗಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಕೂಡ ಆ ವಿಷಯವನ್ನು ನಾನು ಹಾಕಿರ್ತೇನೆ. ಅಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು ಹಾಗೂ ಮಲ್ಟಿಪಲ್ ಚಾಯ್ಸ್ ಏನದ, ಜೊತೆಗೆ ಹೊಂದಿಸಿ ಬರೆಯಿರಿ ಮತ್ತು ಕ್ರಾಲಜಿಕಲ್ ಆರ್ಡರ್ಸ್ ಎಂದು ಅವನ್ನೂ ಹಾಕಿರ್ತೇನೆ PDF. ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡರಲ್ಲೂ ಹಾಕಿರ್ತೇನೆ. ಅವನ್ನೆರಡೂ ಸರಿಯಾಗಿ ನೋಡಿಕೊಂಡು ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತಕ್ಕಂಥ ನನ್ನ ಆಶಯ. ಸೊ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಗುಡ್ ಲಕ್ ಆಲ್ ಆಫ್ ಯು.